ವಿರುದ್ಧದ ಸಿಬಿಐ ತನಿಖೆಗೆ ಹೈಕೋರ್ಟ್ ನಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಮುಡಾ ಕೇಸ್ ಇಟ್ಕೊಂಡೇ ತೊಂದರೆ ಕೊಡ್ತಿದ್ದಾರೆ ಎನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧದ ಸಿಬಿಐ ತನಿಖೆಯ ಹೈಕೋರ್ಟ್ ನಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬಿಜೆಪಿಯವರು ಮುಡಾ ಕೇಸ್ ಇಟ್ಕೊಂಡೇ ತೊಂದರೆ ಕೊಡ್ತಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಾವು ಕೂಡ ಹೋಗ್ತೇವೆ. ಬಿಜೆಪಿಯವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಚಿತ್ರದುರ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಶ್ವಾಸ ಇದೆ. ಇವತ್ತು ಆ ಉದಾಹರಣೆಯನ್ನು ತೋರಿಸಿದ್ದಾರೆ. ಹಳೆ ಕೇಸ್ನ ವಿಂಡಿಕ್ಟಿವ್ ಆಗಿ ವೈಯಕ್ತಿಕವಾಗಿ ಒಬ್ಬ ಹಿಂದುಳಿದ ನಾಯಕರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ಚಿಂತನೆ ಮೇಲೆ ಮಾಡ್ತಕ್ಕಂಥದ್ದು ಇವತ್ತು ಅದು ನಡೆಯೋದಿಲ್ಲ ಅಂತಕ್ಕಂಥದ್ದು ಹೇಳಿಕೆ ಕೇಸ್ ವಜಾಗಿದೆ ಅಷ್ಟೇ, ಅವರು ಆರೋಪದಿಂದ ಮುಕ್ತ ಆಗಿಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ. ನೀವು ನನಗೆ ಕೇಳೋ ಪ್ರಶ್ನೆ ಕೇಳಿ, ಬಿಜೆಪಿಯವ್ರು ಕೇಳಿರೋದು ನನಗೆ ಕೇಳೋ ಪ್ರಶ್ನೆನ ನಾನು ಉತ್ತರ ಕೊಡೋಕ್ಕೆ ಇಲ್ಲ. ನ್ಯಾಯಾಲಯ ಏನು ಹೇಳಿದೆ ಅಷ್ಟು ಕೇಳಿದರೆ ಅಷ್ಟಕ್ಕೆ ಉತ್ತರ ಕೊಡ್ತೀನಿ. ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟಲ್ಲಿ ನಾವು ಹೋರಾಟ ಮಾಡ್ತೀವಿ. ಈ ದೇಶದೊಳಗೆ ಕಾನೂನು ಯಾವ ಮಟ್ಟದಲ್ಲಿ ಯಾರು ಬೇಕಾರೆ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಅದೆಲ್ಲ ಇದ್ದಿದ್ದೆ ಕಾನೂನು. ಬಟ್ ಇವತ್ತಿನ ಒಂದು ವಿಚಾರಕ್ಕೆ ಅದೇನು ಗೆಲುವು ಅಂತ ಹೇಳಿ ಪ್ರಶ್ನೆ ಇಲ್ಲ. ನಮಗೆ ನಂಬಿಕೆ ಇದೆ ಮಾನ್ಯ ಸಿದ್ದರಾಮಯ್ಯವರು ಈ ಕೇಸಲ್ಲಿ ವಿಂಡಿಕ್ಟಿವ್ ಆಗಿ ಒಂದು ತೊಂದರೆ ಕೊಡಬೇಕು ಅನ್ನೋದು ವಿಚಾರದ ಮೇಲೆ ರಾಜಕಾರಣ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಹೊರತು ಅದರೊಳಗೆ ಯಾವುದೇ ಥರ ಹೊರಲಿಲ್ಲ. ಇಷ್ಟೊತ್ತಿಗಿದ್ರೆ ಅವರೇ ಅಧಿಕಾರದಲ್ಲಿದ್ದರೂ ಅವ್ರು ಮಾಡ್ಬೋದಾಗಿತ್ತು. ಅದು ಹಾಳು ಮಾಡಬೇಕು ಅನ್ನೋದು ಬುದ್ಧಿ ಯಾವಾಗಲೂ ಕೂಡ ಬಿಜೆಪಿಯವ್ರಿಗೆ ಇರ್ತದೆ, ಅದು ಮಾಡಿದ್ದಾರೆ ಅಷ್ಟೇ. ಅಲ್ಲ, ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೀವಿ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಮಗೆ ನಿಮಗೆ ಇರೋದಿಲ್ಲ. ಅದು ಮೇಲೆ ಮತ್ತೆ ಕೇಳ್ತಕ್ಕಂಥದ್ದು ಕಾನೂನಲ್ಲಿದ್ದರೆ ಅದು ಮಾಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿಲ್ಲ. ಇಲ್ಲ, ನನಗೆ ಅಲ್ಲಿ ತುಂಬ ಲೇಟ್ ಮಾಡಿಬಿಟ್ರು. ನಾನು ಹೇಳಿದೆ, ನಾನು ದಯವಿಟ್ಟು